ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೊಂದು ಕೇವಲ ಕ್ರಿಕೆಟ್ ತಂಡವಾಗಿದ್ರೆ ಈ 18 ವರ್ಷಗಳಲ್ಲಿ ಎಂದೋ ಜನಮಾನಸದಿಂದ ಮಾಸಿ ಹೋಗ್ತಿತ್ತು ಅನ್ಸುತ್ತೆ. ಆದರೆ ಅದೆಷ್ಟೋ ಕೋಟಿ ಕನ್ನಡಿಗರ ಭಾವನೆಯಾಗಿ ಜಗದಗಲಕ್ಕೆ ತುಂಬಿರೋ ಕ್ರಿಕೆಟ್ ಪ್ರೇಮಿಗಳ ಮನದ ಅಂತರಾಳದವರೆಗೂ ಹೋಗಿ ನಿಂತಿರೋದ್ರಿಂದಲೇ ಇಂದಿಗೂ ಈ ತಂಡದ ಹೆಸರು ಕೇಳಿದ್ರೆ ರೋಮಾಂಚನವಾಗುತ್ತೆ. ಕೆಲವರ ವಾದ ಈ ತಂಡವನ್ನಕ್ಕೆ ಬೆಂಬಲಿಸಬೇಕು, ಕನ್ನಡಿಗರಿಲ್ಲ, ಬರೀ ವ್ಯಾಪಾರಕ್ಕಷ್ಟೇ ಜನರ ಭಾವನೆಯನ್ನ ಬಳಸಿಕೊಳ್ಳಲಾಗ್ತಿದೆ ಅಂತ. ಹೌದು, ಎಲ್ಲ ತಂಡಗಳದ್ದು ವ್ಯಾಪಾರವೇ, ಆದ್ರೆ ಕನ್ನಡದ ಹಾಡುಗಳು ಕೇಳಿ ಬರೋದು, ಕನ್ನಡದ ಬಾವುಟಗಳು ರಾರಾಜಿಸೋದು ಈ ತಂಡದ ಪಂದ್ಯಗಳಲ್ಲೇ. ಎಲ್ಲ ರಾಜ್ಯ ಹಾಗೂ ಭಾಷೆಗಳಿಗೂ ಒಂದೊಂದು ತಂಡಗಳು ಸೀಮಿತವಾಗಿರೋ ಹಾಗೆ ಕರ್ನಾಟಕಕ್ಕೆ, ಕನ್ನಡಕ್ಕೆ RCBಯೇ ಸ್ವಂತ. ಪ್ರತಿ ಕನ್ನಡಿಗರು ಈ ತಂಡದ ಬೆಂಬಲಿಗರಲ್ಲ, ಆದ್ರೆ ಪ್ರಪಂಚದಾದ್ಯಂತ ಈ ತಂಡದ ಅಭಿಮಾನಿಗಳು ಎಲ್ಲಿಲ್ಲ ಅಂತಿಲ್ಲ. 18 ವರ್ಷ ಕಳೆದಿದೆ, ಆದ್ರೆ ಒಂದೇ ಒಂದು ಕಪ್ಪನ್ನು ಕೂಡ ಗೆದ್ದಿಲ್ಲ. ಅದೆಷ್ಟೇ ಬೇಸರ ನಿರಾಸೆಗಳಾದ್ರೂ ಕೂಡ ಅಸಂಖ್ಯಾತ ಅಭಿಮಾನಿಗಳು ಈ ತಂಡವನ್ನ ಇಂದಿಗೂ ತೊರೆದಿಲ್ಲ. ಈ ತಂಡದ ಬಗ್ಗೆ ಹೇಳುವಾಗ ಆ ಒಬ್ಬ ಆಟಗಾರನ ಬಗ್ಗೆ ಹೇಳಲೇಬೇಕು. ತನ್ನೆಲ್ಲ IPL ಪಂದ್ಯಗಳನ್ನ ಇದೊಂದೇ ತಂಡಕ್ಕೆ ಆಡಿರೋ ಕ್ರಿಕೆಟ್ ನ ಕಿಂಗ್ ವಿರಾಟ್ ಕೊಹ್ಲಿ ಅವರ ನಿಯತ್ತನ್ನ ಮೆಚ್ಚಲೇಬೇಕು. ನಿಯತ್ತು ಅಂದಾಗ, ತಾಳ್ಮೆ ಅಂತ ಬಂದಾಗ ಕೇಳಿ ಬರೋ ಮತ್ತೊಂದು ಹೆಸರೇ RCB ಅಭಿಮಾನಿಗಳದ್ದು. ತಮ್ಮ ತಂಡ ಪ್ರತಿ ಪಂದ್ಯಾವಳಿಗಳನ್ನ ಗೆಲ್ಲದೆ ಹೊರಬಿದ್ದಿದ್ದರೂ ಕೂಡ ಈ ಸಲ ಕಪ್ ನಮ್ದೇ ಅನ್ನೋ ಭರವಸೆ ಎಂದಿಗೂ ಕಡಿಮೆ ಆಗೋದು. ಕ್ರಿಸ್ ಗೇಲ್, ಎಬಿಡಿ ವಿಲಿಯರ್ಸ್ ಅಂತ ದಿಗ್ಗಜ ಆಟಗಾರರು ಹುಟ್ಟೂರಿಗಿಂತಲೂ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿದ್ದು ಈ ತಂಡದಿಂದಲೇ. ಇಲ್ಲಾಡೋ ಆಟಗಾರರಿಗೆ ಅಭಿಮಾನಿಗಳು ಸದಾ ಸುರಿಸೋದು ಪ್ರೀತಿ ಮತ್ತು ಅಭಿಮಾನದ ಮಳೆ. IPL ನಲ್ಲಿ ಅದೆಷ್ಟೋ ದಾಖಲೆಗಳನ್ನ ಇಂದಿಗೂ ಈ ತಂಡ ತನ್ನ ಹೆಸರಲ್ಲೇ ಹೊಂದಿದೆ. ಕಪ್ ಸಂಪಾದನೆಯಲ್ಲಿ ಹಿಂದೆ ಬಿದ್ದಿದ್ರು ಜನ ಸಂಪಾದನೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಉತ್ತುಂಗಕ್ಕಿರ್ತಿದೆ. ಕಪ್ ಅನ್ನೋದು ಆ ಪಂದ್ಯಾವಳಿಯ ಗೆಲುವನ್ನಷ್ಟೇ ತೋರಿಸುತ್ತೆ, ಆದ್ರೆ ಸಂಪಾದಿಸಿದ ಜನರ ಸಂಖ್ಯೆ ಆ ತಂಡದ ಗೆಲುವಿಗೆ ಹಿಡಿದ ಕೈಗನ್ನಡಿಯಾಗತ್ತೆ. ಈ ಬಾರಿಯಾದ್ರೂ ಗೆದ್ದು ತೋರಿಸಲಿ, ಬಾಯಿ ಮುಚ್ಚಲಿ ಟೀಕಾಕಾರರು. ಸೋತರು ಗೆದ್ದರು ಅದೆಷ್ಟೇ ಅವ್ರ